ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲಾ ಹೊರಗುತ್ತಿಗೆ ನೌಕರ ಸಂಘ ವತಿಯಿಂದ ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರಿಗೆ ಕನಿಷ್ಠ ವೇತನ ಜಾರಿ ಮಾಡಲು ಒತ್ತಾಯಿಸಿ ಜಗತ್ ವೃತ್ತದಲ್ಲಿ ಪ್ರತಿಭಟನೆ ಮಾಡಿದರು. ಕಲಬುರಗಿ ಜಿಲ್ಲೆಯಲ್ಲಿರುವ ಹಾಸ್ಟೆಲ್ ಮತ್ತು ವಸತಿ ನಿಲಯಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರಿಗೆ ಸರ್ಕಾರದ ನಿಗದಿಪಡಿಸಿದ ಕನಿಷ್ಠ ವೇತನ ಜಾರಿ ಮಾಡಲು ಒತ್ತಾಯಿಸಿ ನಿರಂತರ ಹೋರಾಟ ನಡೆಯುತ್ತಿದ್ದರೂ ಕೂಡ ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಬೇಜವಾಬ್ದಾರಿಯಿಂದ ಜಾರಿಯಾಗುತ್ತಿಲ್ಲ ಹಾಗೂ ಹಾಸ್ಟೆಲ್ ನೌಕರಿಗೆ ವಾರಕ್ಕೊಂದು ರಜೆ ಕೊಡಬೇಕೆಂದು ಒತ್ತಾಯಿಸಿದರೂ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದ ಜಾರಿಯಾಗಿಲ್ಲ. ಸಮಾಜ ಕಲ್ಯಾಣ ಇಲಾಖೆ ಮತ್ತು ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯಲ್ಲಿ ಹೊರಗುತ್ತಿಗೆ ನೌಕರ ನೇಮಿಸಿಕೊಳ್ಳುವಾಗ ಭ್ರಷ್ಟಾಚಾರ ನಡೆದಿದೆ. ಕಾರಣ ನೌಕರರ ವಿಷಯಗಳ ಬಗ್ಗೆ ಚರ್ಚಿಸಲು ತಮ್ಮ ಅಧ್ಯಕ್ಷತೆಯಲ್ಲಿ ಸಭೆ ಕರೆದು ಸಮಸ್ಯೆ ಬಗೆಹರಿಸಬೇಕೆಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್ RJ32 ಕನ್ನಡ ನ್ಯೂಸ್ ಕಲಬುರಗಿ. ಕರ್ನಾಟಕ ರಾಜ್ಯದಲ್ಲಿ ಹಾಸ್ಟೆಲ್ಗಳಲ್ಲಿ ದುಡಿಯುತ್ತಿರುವ ಹೊರಗುತ್ತಿಗೆ ನೌಕರರಿಗೆ ಸರ್ಕಾರ ಮೇ 22ನೇ ತಾರೀಕು ಅವರಿಗೆ ಕನಿಷ್ಠ ವೇತನ ಕೊಡಬೇಕಂತ ಆದೇಶ ಸುತ್ತೋಲೆ ಹೊರಡಿಸಿದೆ. ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ, ಜಿಲ್ಲಾ ಪಂಚಾಯತ್ ಇರ್ಬೋದು, ಎಲ್ಲ ಸಂಬಂಧಪಟ್ಟ ಎಲ್ಲ ಇಲಾಖೆಗಳಿಗೆ ಆದೇಶ ಹೊರಡಿಸಿದೆ. ಅದು ಆದೇಶ ಇಡೀ ರಾಜ್ಯದಲ್ಲಿ BCM ಇಲಾಖೆಯಲ್ಲಿ ಮಾತ್ರ ಅದು ಜಾರಿಯಾಗಿದೆ ಸರ್ಕಾರ ಆದೇಶ. ಉಳಿದ ಇಲಾಖೆಗಳು ಇನ್ನೂ ಕೂಡ ಜಾರಿ ಮಾಡ್ತಾಯಿಲ್ಲ. ಇವತ್ತು ಎಲ್ಲಿ ಗುಲ್ಬರ್ಗ ನಗರದ ಉಸ್ತುವಾರಿ ರಾಜ್ಯದ ಉಸ್ತುವಾರಿ ಮಂತ್ರಿಗಳು, ರಾಜ್ಯದ ಗೃಹ ಮಂತ್ರಿಗಳಾದಂಥ ಪ್ರಿಯಾಂಕಾ ಖರ್ಗೆ ಸಾಹೇಬರು ಇಡೀ ತಮ್ಮ ಜಿಲ್ಲೆದಾಗೆ ಬಡವರಿಗೆ ರಕ್ಷಣೆ ಮಾಡಲಿಲ್ಲ. ಇಡೀ ರಾಜ್ಯದಾಗ ಯಾವ ರೀತಿ ರಕ್ಷಣೆ ಮಾಡ್ತಾರೆ ಗೊತ್ತಾಗ್ತಾಯಿಲ್ಲ. ಇವತ್ತು ಕನಿಷ್ಠ ವೇತನ ಜಾರಿ ಮಾಡ್ಯದ ಸರ್ಕಾರ ಅಂದ್ರೆ ಅದು ಆದೇಶ ಇಂಪ್ಲಿಮೆಂಟ್ ಮಾಡಿರಿ ಅಂತ ಅಧಿಕಾರಿಗಳು ಹೇಳಬೇಕು. ಎಷ್ಟು ಸಲ ನಮಗೇನು ಆಚೆಗೆ ಹೊಂಟದ. ಇದಕ್ಕೆ 4ನೇ ಸಲ ಹೋರಾಟ ಇದು. ನಾವು ಇಲ್ಲಿ ಕನಿಷ್ಠ ವೇತನ ಜಾರಿ ಮಾಡಿರಿ ಅಂತೇಳಿ ಜಿಲ್ಲಾ ಪಂಚಾಯತಿಗೆ ಹೊಂಟಿದ್ದು. ಆದರೆ ಇವರೇನು ಗುಲ್ಬರ್ಗದಾಗ ನಡೆದಿದ್ದು ಸುದ್ದಿಗಳು ಯಾರ ಇದ್ದಿದ್ದು ಸತ್ತಿದ್ದು ಬಡವ್ರದ್ದು ಬಗ್ಗೆ ಏನಾದ್ರು ಗೊತ್ತಿಲ್ಲ. ಆ ರೀತಿ ಮಾಡೋದು ಅವ್ರ ನೀತಿ ಅತ್ಯಂತ ಖಂಡನೀಯ ಅಂತೇಳಿ ಖಂಡಿಸ್ತೀನಿ. ಯಾಕಂದ್ರೆ ಅವ್ರು ಗೃಹ ಮಂತ್ರಿ ಇರ್ಬೋದು, ಬಡವ್ರು ರಕ್ಷಣೆ ಮಾಡೋದಿರ್ಬೋದು, ಆದ್ರೆ ಬಡವ್ರು ಇಲ್ಲಿ ಉಪವಾಸ ಇಲ್ಲತ್ತಾರ. 3 ತಿಂಗಳ ಪಗಾರ ಇಲ್ಲ. ಸರ್ಕಾರದಿಂದ ಬಜೆಟ್ ಇದ್ರೂ ಕೂಡ ಯಾವ ರೀತಿ ತಾರತಮ್ಯ ಅಂದರೆ ಬಡವರಿಗೆ ಹೊಟ್ಟೆ ಮ್ಯಾಗ ಹೊಡೆದೇ ತಾರತಮ್ಯ ಅವ್ರದ್ದು ಇವತ್ತು ನಡೆದದು. ಇವತ್ತು ನಾವು 3ನೇ ಸಲ ಹೋರಾಟ ಮಾಡಿದಾಗ ಜಿಲ್ಲಾಡಳಿತದ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಾವು ನಿಮಗೆ ಕನಿಷ್ಠ ವೇತನ ಜಾರಿ ಮಾಡ್ತೇವೆ ಅಂತ ಇದೇ ಜಾಗದಾಗ ಬಂದು ಹೇಳಿ ಹೋಗ್ಯಾರ. ಆದರೆ ಇವತ್ತಿಗೂ ಜಾರಿ ಮಾಡತ್ತಿಲ್ಲ. ಇಲ್ಲಿ ನಗರದಾಗಿದ್ದಂಥ ಎಷ್ಟೋ ಎಂಥ ನೀಚರವರು ಖಜಾನೆಯವರು ಇವತ್ತು ಸಮಾಜ ಕಲ್ಯಾಣ ಇಲಾಖೆಗಳು ಬಿಲ್ ಅಲ್ಲಿಗೆ ಹೋದ್ರೆ ಇಲ್ಲ ಇಷ್ಟ ಹಂಗೆ ಅವ್ರದ್ದು ಆಗ್ತದಂತ ಅವ ಯಾವನ ಮಾನವ ಮರ್ಯಾದೆ ಆದ ಇಲ್ಲ ಅಂತ ಕೇಳ್ತೀನಿ. ಯಾಕಂದ್ರೆ ಇವತ್ತು BCM ಇಲಾಖೆ 3 ತಿಂಗಳಾಯಿತು ಇಂಪ್ಲಿಮೆಂಟ್ ಮಾಡಿ. ಇವತ್ತು ಇವ್ರಿಗೆ ಸಮಾಜ ಕಲ್ಯಾಣದು ಯಾರು ಮಾಡಂದ್ರೆ ನಿಮ್ಗಂತ ಕೇಳ್ತಾನಂದ್ರೆ ಅವ್ನು ಮಂಚ ಹುಟ್ಟಾನ ಎದಕ್ಕೆ ಹುಟ್ಟಾನ ಅವ್ನಿಗೆ ಓಪನ್ ಹೇಳಬೇಕಾಗ್ತದೆ ಖಜಾನೆ ಅವನಿಗೆ. ಅದಕ್ಕೆ ಇಂಥ ನೀಚ ಅಧಿಕಾರಿಗಳು ಯಾರಿಟ್ಟರು, ಅದಕ್ಕೆಲ್ಲ ಜವಾಬ್ದಾರಿ ಯಾರು? ಜಿಲ್ಲಾಡಳಿತದಲ್ಲಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ಬೇಕಂಬರಿ ಅವ್ರು ಖರ್ಗೆ ಸಾಬ್ರಿಗೆ ಬಿಟ್ಟರೆ ಮತ್ತೆ ಅವರ ಇಲ್ಲಿ ಬರೋವನ ಬಂದು ಹಿಂಗೆಲ್ಲ ಮಾಡಿರಿ ಹಲ್ಕಟ್ಗಿರಿ ಅಂತ ಹೇಳೋವನ. ಆದರೆ ಅವರು ನಿಜವಾಗ್ಲೂ ಕೂಡ ಇವತ್ತು ಅದೆಲ್ಲ ಬಿಡಬೇಕು. ಇವತ್ತು ಬಡವ್ರ ಪರವಾಗಿ ಇಲ್ಲ, ಜನ ನಿಮಗೆ ಚುನಾಯಿತ ಪ್ರತಿನಿಧಿ ಅಂತೇಳಿ ಗುರುಸ್ಯದ. ಆದರೆ ನೀವು ಜನರಿಗೆ ಮೋಸ ಮಾಡೋದು, ಇವತ್ತು 4 ತಿಂಗಳು ಗೋವಾ ಆಡಿಸೋದು, ಪಗಾರ ಇಲ್ಲದೇ ಹೇಳೋದು. ಇವತ್ತು ನಾವು ನೋಡಿದೆವು ಮುರಾರ್ಜಿ ಸಾಲಿ ಮೈನಾರಿಟಿಯರಂತೂ ಅವ್ರು ಮೀರ್ಯಾರು. ಅವ್ರ ಅಧಿಕಾರಿಗಳು ಹೆಂಗಾರ ಅಂದ್ರೆ ಏನೂ ಇಲ್ಲ, ಎಲ್ಲನೂ ಮಂತ್ರಿ ಹೇಳಿದೆ ಕೇಳ್ತೀವಂತ ಓಪನ್ ಹೇಳ್ತಾರೆ ಅವ್ರು. ಇವತ್ತು ಒಂದು ಔಟ್ಸೋರ್ಸ್ ತೆಗಿಬೇಕು ಹಾಕಬೇಕಂದ್ರೂ ಕೂಡ ಮಿನಿಸ್ಟ್ರಿಗೆ ಹೋಗಿ ಕೇಳ್ಬೇಕ್ರಿ, MLAಗೆ ಹೋಗಿ ಕೇಳ್ಬೇಕಂತಾರೆ. ಅವ್ರಿಗೆ ನಾಚಿಕೆ ಮಾನವ ಮರ್ಯಾದೆ ಏನಿಲ್ಲ. ಈಗ ಇವತ್ತು ಹೊರಗುತ್ತಿಗೆನ ಏನು ಖಾಯಂ ನೌಕರಿ ಅಲ್ಲ, ಅದಕ್ಕೆ ಸಣ್ಣ ನೌಕರಿನೂ ಕೂಡ ಮಿನಿಸ್ಟ್ರಿಗೆ ಕೇಳ್ತೇವೆ, ಹೋಗಿ ಕೇಳೇ ನಾವು ಮಾಡ್ತೇವೆ, MLAಗಳಿಗೆ ಹೋಗಿ ಕೇಳ್ತೇವೆ ಅಂತಾರೆ. ಇಂಥ ನೀಸ್ತನ ಕೇಳೋ ಉದ್ದೇಶ ಏನಂದ್ರೆ ದುಡ್ಡು ಹೊಡ್ಯೋದು. ಇವತ್ತು ಒಂದು ಕಡೆ ಔಟ್ಸೋರ್ಸ್ ತೊಗೋಬೇಕಾದ್ರೆ ಲಕ್ಷಗಟ್ಟಲೆ ದುಡ್ಡು ಹಣ ವಸೂಲಿ ಮಾಡ್ಲತ್ತಾರ. ಒಂದು ಕಡೆ ದುಡ್ಡು ವಸೂಲಿ ಮಾಡ್ತಾರೆ, ಇನ್ನೊಂದು ಕಡೆ ಅವರೇ ಹೇಳ್ತಾರೆ ದುಡ್ಡು ಇಲ್ಲಿ ತೊಗೊಂಡು ನೀವು ಹೋಗಿ MLA ಮೇಲೆ ಹೋಗ್ರಿ ಅಂತ. ಅವರಂತೂ ಖಾಲಿನಾಗ ಕುಂತಾರೆ, ಯಾರು ಹೋದ್ರೂ ಲೆಟರ್ ಕೊಡ್ತಾರೆ ತೊಗೋರಿ ಇವ್ರಿಗೆ ಅಂತೇಳಿ. ಅದಕ್ಕೆ ಅಂಥ ನೀಸ್ತನ ಮಾಡಿ ಬಡವರಿಗೆ ಮೋಸ ಮಾಡೋ ಕೆಲಸ ಗುಲ್ಬರ್ಗ ಜಿಲ್ಲೆಯಲ್ಲಿ ನಡೆದದ. ಅದಕ್ಕಾಗಿ ನಾವು ಹೇಳ್ತೇವೆ, ಕೂಡಲೇ ಕನಿಷ್ಠ ವೇತನ ಏನು ಸರ್ಕಾರ ಜಾರಿ ಮಾಡ್ಯದ. ಇವತ್ತು BCM ಇಲಾಖೆ, ಅದೇ ಮೈನಾರಿಟಿ ಇಲಾಖೆನೂ ಕೂಡ 1 ತಿಂಗಳು ಜೂನ್ ತಿಂಗಳು ಕೊಟ್ಟದ ಹಾಸ್ಟೆಲ್ಗಳು. ಆದರೆ ಮುರಾರ್ಜಿಗಳು ಕೊಟ್ಟಿಲ್ಲ.
ಇವತ್ತು ಮುರಾರ್ಜಿ ಇಡೀ ಕಿತ್ತೂರು ರಾಣಿ ಚೆನ್ನಮ್ಮ ಇರ್ಬೋದು, ಇಂದಿರಾ ಗಾಂಧಿ ಇರ್ಬೋದು, ಏಕಲವ್ಯ ಇರ್ಬೋದು, ಕ್ರೈಸ್ಟ್ ವಸತಿ ನಿಲಯಗಳು ಎಲ್ಲಿನೂ ಕೂಡ ಇದು ಇಂಪ್ಲಿಮೆಂಟ್ ಮಾಡ್ತಾಯಿಲ್ಲ. ಅವ್ರ ದರ್ಪ ಹೆಂಗದ ಪ್ರಿನ್ಸಿಪಾಲ್ದಂದ್ರೆ ಆರ್ಡರ್ ಆಗ್ಯದ ಅಂತ ಅವ್ರಿಗೂ ಗೊತ್ತು, ಅವ್ರನ್ನ ಮನುಷ್ಯರು ಯಾರ ಪ್ರಿನ್ಸಿಪಾಲ್ ವಾರ್ಡನ್ಗಳು. ಆದರೆ ಅವ್ರು ದರ್ಪ ತೋರಿಸ್ಬೇಕಂತಾರೆ. ಯಾರ್ದು? ಇವತ್ತು ಜಿಲ್ಲಾಡಳಿತ ಉಸ್ತುವಾರಿ ಮಂತ್ರಿದೇ ದರ್ಪ ತೋರಿಸ್ಬೇಕಂತಾರೆ. ನಾವು ಯಾರ ದರ್ಪಕ್ಕೂ ಬಿಡೋಲ್ಲ. ಕಾನೂನು ಚೌಕಟ್ಟಿಗೆ ನಾವು ಕೇಳ್ತೇವೆ, ಕಾನೂನು ಹಿಡ್ಕೊಂಡು ಹೋಲತ್ತೀವಿ. ಕಾನೂನು ಬಿಟ್ಟು ಏನು ನಮ್ಮ ಮನಸ್ಸು ಬಂದಂಗೆ ನಾವೇ ಕುಣಿಲತ್ತಿಲ್ಲ. ಕಾನೂನು ಚೌಕಟ್ಟಿನಾಗ ಕೇಳತ್ತೀವಿ. ಖರ್ಗೆ ಸಾಹೇಬ್ರಿಗೆ ಹೇಳ್ತೇವೆ, ನೀವೇನು ಕನಿಷ್ಠ ವೇತನ ಸರ್ಕಾರ ಒಪ್ಕೊಂಡದು ನಿಮ್ಮದೇ ಸರ್ಕಾರ, ನಿಮ್ದು ಸರ್ಕಾರ ಒಪ್ಕೊಂಡಿದೆ. ಒಂದು ಕಡೆ ಕೊಡಲ್ಲ, ಬಡವರಿಗೆ ಒಮ್ಮೆ ಕೊಡ್ತೀರಿ ಅಂತೀರಿ. ದಲಿತರಿದ್ದೇವೆ ಅಂತೀರಿ. ಹೌದು, ದಲಿತರಿದ್ರಿ. ಇದು ಗುಲ್ಬರ್ಗ ಜಿಲ್ಲೆಯಲ್ಲಿ ಹಾಸ್ಟೆಲ್ದಾಗಿದ್ದಾರೆ 90% ದಲಿತರೇ. ಮತ್ತು ದಲಿತರಿಗೆ ಅನ್ಯಾಯ ಮಾಡಿದಂಗೆ ಅಲ್ಲತ್ತ ಇದು. ಅದಕ್ಕಾಗಿ ನಾವು ಹೇಳ್ತೇವೆ, ನಿಜವಾಗ್ಲೂ ನೀವೇನದಲ್ಲ ಬಡವ್ರ ಬಗ್ಗೆ, ದಲಿತರ ಬಗ್ಗೆ ಕಾಳಜಿ ಇದ್ದರೆ ಇದು ಕನಿಷ್ಠ ವೇತನ ಕೂಡಲೇ ಇಂಪ್ಲಿಮೆಂಟ್ ಮಾಡಿರಿ ಅಂತೇವೆ. ಅವ ಯಾವ ಖಜಾನೆ ಅಧಿಕಾರಿಯನ ಅವ ದಂಡ ಲಂಚ ರುಸುವತ್ ಕೇಳ್ತಾನೆ, ಅವನಿಗೆ ಇಲ್ಲಿಂದ ಸಸ್ಪೆಂಡ್ ಮಾಡಿ ಕಳಿಸ್ರಿ. ನಿಮ್ಮ ದರ್ಬಾರ್ದಾಗ ಇಷ್ಟೆಲ್ಲ ಅನ್ಯಾಯ ನಡೀತದೆ, ಎಲ್ಲಿ ಸಿಕ್ಕಲ್ಲಿ ಭ್ರಷ್ಟಾಚಾರ ನಡೀತದೆ, ಎಲ್ಲಿ ಸಿಕ್ಕಲ್ಲಿ ಅತ್ಯಾಚಾರ ನಡೀತದೆ ಅಂದ್ರೆ ಇವತ್ತು ಏನು ಗೃಹ ಮಂತ್ರಿ ಆಗಿ ಇವತ್ತು ನಮ್ಮ ಗುಲ್ಬರ್ಗ ಜಿಲ್ಲೆ ಕೊಟ್ಟ ಸೇವೆ ಏನಂದ್ರೆ ಬಡವ್ರಿಗೆ ಕೊಲ್ಲದೇ ಇತ್ತಂದ್ರೆ ಅದೇ ಮಾಡ್ಕೋತ ಹೋಗಮ್ಮ, ಅದಕ್ಕೇನಿಲ್ಲ. ಅದಕ್ಕಾಗಿ ನಾವು ಹೇಳ್ತೇವೆ, ಇವತ್ತು ನಿಜವಾಗ್ಲೂ ಬಡವರದ ನೀನೆಲ್ಲ ಬಂದಿದ್ರು ಶಣ್ಪ್ರಕಾಶ್ ಪಾಟೀಲ್ಗೆ ಭೇಟಿಗೆ ಹೋಗಿದ್ದೆವು. ಅವ್ರದ್ದು ಏನೇನೋ ಕಾರ್ಯಕ್ರಮಗಳಿಗೆ ಬರ್ತಾರೆ ಹೋಗ್ತಾರೆ. ಇಲ್ಲಿ ಯಾರು ಸತ್ತಿದ್ನೂ ಗೊತ್ತಿಲ್ಲ, ಇದ್ದಿದ್ದೂ ಗೊತ್ತಿಲ್ಲ ಅವ್ರಿಗೂ ಕೂಡ. ಅದಕ್ಕೆ ನಾವು ಹೇಳ್ತೇವೆ, ಇವತ್ತು ಕನಿಷ್ಠ ವೇತನ ಜಾರಿ ಆಗೋರಿಗೆ ನಾವೇನು ಬಿಡೋರಿಲ್ಲ. ಹೋರಾಟ ಇಲ್ಲೇ ಕೂಡ್ತೀವಿ ನಾವು. ಇವತ್ತು ಜಿಲ್ಲಾ ಪಂಚಾಯತಿ ಶಿವನು ಹೊಸ್ದಾಗಿ ಬಂದಾರೆ. ಅವತ್ತು ನಮ್ಮ ಎದುರು 2 ಸಲ ಕರೆದು ಹೇಳಿದ್ರು ಅವ್ರಿಗೆ ಕನಿಷ್ಠ ವೇತನ ಜಾರಿ ಮಾಡಿರಿ ಅಂತ. ಮತ್ತು ಇವ್ರ ಮಾತು ಅವ್ರು ಏನು ಕೇಳಲ್ಲ. ಅಂದ್ರೆ ಸಮಾಜ ಕಲ್ಯಾಣ ಅಧಿಕಾರಿಗಳು ಸಮಾಜ ಕಲ್ಯಾಣಕ್ಕೆ ತಂದಿಲ್ಲ, ಅವ್ರಿಗೆ ಸಮಾಜಕ್ಕೆ ಕೊಲ್ಲಕ್ಕೆ ತಂದಿರಿ ನೀವು ಗುಲ್ಬರ್ಗ ಜಿಲ್ಲೆಗೆ ಅಂತ ಹೇಳ್ತೀನಿ ನಾನು. ಸಮಾಜ ಕಲ್ಯಾಣ ಅಂತಂದ್ರೆ ನೀವು ಯಾವ ರೀತಿ ಮಾಡಬೇಕು? ದಲಿತರಿಗೆ ನೀವು ಅನ್ಯಾಯ ಮಾಡ್ತೀರಿ ಅಂದ್ರೆ ಇವತ್ತು ನಿಮ್ಮಂಥ ನೀಚ ಬುದ್ಧಿ ಯಾರ್ದು ಇಲ್ಲ. ಅದಕ್ಕಾಗಿ ನಾವು ಕನಿಷ್ಠ ವೇತನ ಜಾರಿ ಮಾಡೋವರೆಗೂ ಕೂಡ ಇಲ್ಲಿ ಎದ್ದೋಗಲ್ಲ. ವಾರಕ್ಕೊಂದು ರಜೆ ಕೊಡ್ತೇವೆ ಅಂತ ಹೇಳಿ ಒಪ್ಕೊಂಡಿದ್ದದ. ಮೀಟಿಂಗ್ ಮಾಡ್ತೇವೆ ಅಂತೇಳಿ ಆ ಹೆಣ್ಮಗಳು ಸಮಾಜ ಕಲ್ಯಾಣ ಅಧಿಕಾರಿ ಪ್ರೀತಿ ಅಂತೇಳಿ ಇವತ್ತಿಗೂ ಮೀಟಿಂಗ್ ಮಾಡಲ್ಲ. 1 ವರ್ಷ ಹಿಡಿದು ಸುಳ್ಳು ಹೇಳ್ಕೋತನೇ ಬಂದಾಳೆ ಇಲ್ತಾನೆ. ಅಂದ್ರೆ ಸುಳ್ಳು ಹೇಳೋದಕ್ಕೆ ಮಿತಿ ಅದಲ್ಲ. 1 ಸಲ 2 ಸಲ ಹೇಳ್ಬೋದು, 1 ವರ್ಷ ಸುಳ್ಳು ಹೇಳೋದು. ಮತ್ತು ಔಟ್ಸೋರ್ಸ್ ತೊಗೊಳಕ್ಕೆ ಹೊರಗುತ್ತಿಗೆ ನೌಕರು ತೊಗೋಬೇಕಾದ್ರೆ ಲಕ್ಷ ಗಂಟಲೆ ಲಂಚ ತಿಂತಾರೆ. ಇಡೀ ಇಲಾಖೆನೂ ನುಂಗ್ಬಿಟ್ರೆ. ಇಡೀ ಸಮಾಜ ಕಲ್ಯಾಣ ಏನಿಲ್ಲ, ಪೂರ ದಿವಾಳಿ ಆಗ್ಯದ, ಬರ್ಬಾದಾಗಿ ಹೋಗ್ಯದ. ಅಲ್ಲಿ ಏನೂ ಇಟ್ಟಿಲ್ಲ. ಆಫೀಸ್ ಪೂರ ನುಂಗ್ಯಾಕಲಕ್ಕೆ ಅವ್ರು ನಾವು ಕೇಳತ್ತಿಲ್ಲ. ಆದರೆ ನಮ್ಮ ಹೊರಗುತ್ತಿಗೆ ನೌಕರಿ ನುಂಗ್ಲಾಕ್ಕೆ ಬಂದ್ರೆ ಇವ್ರಿಗೆ ಬಿಡಲ್ಲ, ಇವ್ರಿಗೆ ಸರಿಯಾಗಿ ಪಾಠನೇ ಕಲಿಸ್ತೀವಿ ಅಂತ ಹೇಳ್ತಾನೆ. ಈ ಹೋರಾಟ ನಾವು ಜಿಲ್ಲಾ ಪಂಚಾಯತ್ ಶಿವರು ಬರಬೇಕು. ಅವ್ನು ಯಾವ ಸಂಬಂಧಪಟ್ಟ STO ಯಾಕೆ ಬಿಲ್ ರಿಜೆಕ್ಟ್ ಮಾಡ್ತಾನೆ ಹೇಳಬೇಕು. ಅದು ಅಲ್ಲೇ ಇವತ್ತು ಕರೆಸಿ ಅವರಿಗೆ ಅದೇ ಬಿಲ್ ಪಾಸ್ ಮಾಡಿ ಎಲ್ಲರಿಗೆ ಕನಿಷ್ಠ ವೇತನ ಸಿಗುವವರೇನು ಕೂಡ ನಾವು ಬಿಡಲ್ಲ. ಅವ್ರು ಒಂದು ಸಭೆ ಮಾಡಲಿ ಅಂತ ಹೇಳ್ತಾ ಇದ್ದೆವು. ಜಿಲ್ಲಾ ಪಂಚಾಯತ್ ಶಿವ ಎಲ್ಲ ಸಂಬಂಧಪಟ್ಟ ಅಧಿಕಾರಿ ಕರೆದು ಒಂದು ಸಭೆ ಮಾಡಿ ಈ ಸಮಸ್ಯೆಗಳು ಏನೋ ಹೊರಗುತ್ತಿಗೆ ನೌಕರದಿರ್ಬೋದು, ವಾರದ ರಜೆ ಇರ್ಬೋದು, ಅವ್ರದ್ದು ವೇತನ ಬಾಕಿ ಇರ್ಬೋದು, ಎಲ್ಲ ವಿಷಯನ ಬಗ್ಗೆ ಚರ್ಚೆ ಮಾಡಿ ಅದು ಬಗೆಹರಿಯೋನು ಕೂಡ ಈ ಸಲ ನಾವು ನಿರಂತರ ಹೋರಾಟ ಮಾಡ್ತೀವಿ. ಈ ಹೋರಾಟ ಇಷ್ಟಕ್ಕೆ ಮುಗಿಸಲ್ಲ ಅಂತ ಹೇಳ್ತಾನೆ. ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೊಂಡು ಬಡವರ ಪರವಾಗಿ ನಿಲ್ಲಬೇಕು ಅಂತೇಳಿ ಹೇಳೋಕೆ ಈ ಒಂದು ಪ್ರತಿಭಟನೆ ಇವತ್ತು ನಾವು ಹಮ್ಮಿಕೊಂಡಿದ್ದೀವಿ.